ಪ್ರಪಂಚದಲ್ಲಿ ಒಟ್ಟು 6 ಬ್ಲೂ ಝೋನ್ಸ್ಗಳಿವೆ. ಇವು ಜಗತ್ತಿನ ಅತಿ ಹೆಚ್ಚು ಶತಾಯುಷಿಗಳು ದೀರ್ಘಾಯುಷಿಗಳು ಇರುವಂತಹ ಜಾಗ. ಅವುಗಳೇ ಇಟಲಿಯ ಸಾರ್ಡಿನಿಯಾ, ಕೋಸ್ಟಾರಿಕಾದ ನಿಕೋಯಾ, ಅಮೆರಿಕ ಕ್ಯಾಲಿಫೋರ್ನಿಯಾದ ಲೋಮಾ ಲಿಂಡಾ, ಗ್ರೀಸ್ನ ಇಕಾರಿಯಾ, ಜಪಾನ್ನ ಒಕಿನಾವಾ ಮತ್ತು ಸಿಂಗಪುರ್. ಮುಂದಿನ ಬ್ಲೂ ಝೋನ್ ಅಂತಂದರೆ ಎರಡನೇ ಬ್ಲೂ ಝೋನ್ ಇಟಲಿಯ ಸಾರ್ಡಿನಿಯಾ. ಸಾರ್ಡಿನಿಯಾ ಇಟಲಿ ದೇಶಕ್ಕೆ ಸೇರಿದ ಒಂದು ದೊಡ್ಡ ದ್ವೀಪ ಪ್ರದೇಶ. ಇಟಲಿಯ ಮೇನ್ಲ್ಯಾಂಡಿಂದ ಇದು 200 ಕಿಲೋಮೀಟರ್ ಪಶ್ಚಿಮದಲ್ಲಿದೆ. ಈ ಮೆಡಿಟರೇನಿಯನ್ ದ್ವೀಪದಲ್ಲಿ ಜನರು ಸ್ಥಳೀಯವಾಗಿ ಬೆಳೆದ ತಾಜಾ ತರಕಾರಿಗಳನ್ನು ಸೇವಿಸುತ್ತಾರೆ. ಸಾರ್ಡಿನಿಯಾದಲ್ಲಿ 100 ವರ್ಷ ತಲುಪಿದರೆ ಇಡೀ ಊರೇ ಸೆಲೆಬ್ರೇಟ್ ಮಾಡುತ್ತೆ ಹಾಗೂ ಅವರಿಗೆ ಗೌರವವನ್ನು ಕೊಡುತ್ತೆ. ನಮ್ಮಲ್ಲಿ ಯಾರಿಗೋ 100 ವರ್ಷ ಆಯಿತು ಹಾಗೂ ಅವರು ಒಬ್ಬರೇ ಜೀವಿಸುತ್ತಿದ್ದಾರೆ ಅಂತಂದರೆ ಅವರ ಮನೆಯಲ್ಲಿ ಕಳ್ಳತನ ಆಗೋದು ಜಾಸ್ತಿ. ಆದರೆ ಸಾರ್ಡಿನಿಯಾದಲ್ಲಿ ಹಾಗಲ್ಲ, ಅವರನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ಅತ್ಯಂತ ಬಲವಾದ ಕಮ್ಯುನಿಟಿ ಸಿಸ್ಟಮ್ ಇದೆ, ಸಮುದಾಯದ ವ್ಯವಸ್ಥೆ ಇದೆ. ಅಂದರೆ ಒಬ್ಬರಿಗೊಬ್ಬರು ಸಹಾಯ ಮಾಡೋದು, ಭಾಯಿಚಾರ, ಬ್ರದರ್ಲಿಹುಡ್ ಇದೆ. ವೃದ್ಧರನ್ನು ಭಾರಿ ಗೌರವಿಸುತ್ತಾರೆ ಮತ್ತು ವೃದ್ಧರು ತಮ್ಮ ದೊಡ್ಡ ಕುಟುಂಬದೊಂದಿಗೆ ಬದುಕುತ್ತಾರೆ. ಇದರಿಂದಾಗಿ ಅವರಲ್ಲಿ ಒಂಟಿತನ ಇರೋದಿಲ್ಲ, ಅವರಿಗೊಂದು ಜೀವನದ ಪರ್ಪಸ್ ಇರುತ್ತದೆ ಹಾಗೂ ಅವರ ಮನಸ್ಸು ಸದಾ ಚುರುಕಾಗಿರುತ್ತದೆ. ಈ ಫೋಟೋವನ್ನು ನೀವು ನೋಡಿದರೆ ಹೆಣ್ಣು ಮಕ್ಕಳು ತಮ್ಮ ಹಿರಿಯ ಅಜ್ಜಿಯರ ಜೊತೆಗೆ ಮಾತನಾಡುತ್ತಾ ಅಡುಗೆ ಮಾಡುವುದನ್ನು ನಾವು ಕಾಣಬಹುದು. ದೊಡ್ಡ ಕುಟುಂಬದ ಜನರು ಒಟ್ಟಿಗೆ ಕೂತು ಮಾತನಾಡುತ್ತಾ ಊಟ ಮಾಡುತ್ತಾರೆ. ಈಗಿನ ಸಮಯದಲ್ಲಿ ಈ ರೀತಿಯ ಸನ್ನಿವೇಶವನ್ನು ನೋಡೋದು ಭಾರಿ ವಿರಳ. ಜಗತ್ತಿನಲ್ಲೇ ಹೆಣ್ಣು ಮಕ್ಕಳು ಗಂಡಸರಿಗಿಂತ ಹೆಚ್ಚು ಕಾಲ ಬದುಕ್ತಾರೆ. ಆದರೆ ಇಟಲಿಯ ಸಾರ್ಡಿನಿಯಾದಲ್ಲಿ ಗಂಡಸರೇ ಹೆಂಗಸರಿಗಿಂತ ಹೆಚ್ಚು ಕಾಲ ಬದುಕೋದು. ಇಲ್ಲಿನ ಮತ್ತೊಂದು ವಿಶೇಷತೆ ಅಂತಂದರೆ ಇಲ್ಲಿನ ಜನರು ಸಂಜೆ ಸಮಯದಲ್ಲಿ 1 ರಿಂದ 2 ಗ್ಲಾಸ್ ರೆಡ್ ವೈನನ್ನು ಕುಡಿತಾರೆ. ಅದು ಅವರ ಸ್ಥಳೀಯ ಕ್ಯಾನೋನೋ ಅನ್ನುವ ರೆಡ್ ವೈನ್. ಕೈ ಹಾಕಿ ಜೋಡಿಸ್ರೋ ಟೇಬಲ್ ಒಪ್ಪಂದ ಬಾಟಲ್. ನೀವು ಹೆಚ್ಚು ವರ್ಷಗಳ ಕಾಲ ಬದುಕಬೇಕು ಅಂದರೆ 100 ವರ್ಷಗಳ ಕಾಲ ಬದುಕಿದವರಿಂದ ಆ ರಹಸ್ಯವನ್ನು ತಿಳಿದುಕೊಳ್ಳಿ. ಈ ಗುಟ್ಟನ್ನು ತಿಳಿದುಕೊಳ್ಳೋಣ ಪುಸ್ತಕರಂಗ ಯೂಟ್ಯೂಬ್ ಚಾನಲ್ನಲ್ಲಿ. ಅದರ ಲಿಂಕು ಕೆಳಗಡೆ ಇದೆ. ಶತಾಯುಷಿಗಳಾಗಿ, ದೀರ್ಘಾಯುಷಿಗಳಾಗಿ.